ನೋಡಿ ಈ ಥರ ಇರೋ ಫ್ರಂಟ್ ನೆಕ್ನ ನಾವು ಬಾರ್ಡ್ರನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಪ್ಯಾಟ್ರನ್ ಬ್ಲೌಸ್ನ ರೆಡಿ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ಬಾರ್ಡ್ರನ್ನ ತೊಗೊಂಡಿದ್ದೀನಿ. ನೋಡಿ ಇಲ್ಲಿ ನಾನು ಈ ಬಾರ್ಡ್ರನ್ನ ನಾನು 2 ಪೀಸ್ ಮಾಡ್ಕೊಳ್ತೀನಿ. ಅಂದರೆ ನಾನು ಇಷ್ಟು ಆಗಲ್ಲ ಬಾರ್ಡ್ರನ್ನ ಹಾಕಬೇಕು ಅಂತ ಅನ್ಕೋತಾ ಇಲ್ಲ. ಅದರಲ್ಲಿ ಸ್ವಲ್ಪ ಕಡಿಮೆ ಮಾಡಿ ಬಾರ್ಡ್ರನ್ನ ಪ್ಯಾಟ್ರನ್ ಬ್ಲೌಸ್ ಥರ ಸೈಡ್ಗೆ ಈ ಥರ ಬಾರ್ಡ್ರನ್ನ ಕೊಡಬೇಕು ಅಂದ್ಕೊಂಡಿದ್ದೀನಿ. ಸೊ ಒಬ್ಬರು ನನಗೆ ಕಮೆಂಟ್ ಮಾಡಿದರು, ಬಾರ್ಡ್ರನ್ನ ಯಾವ ರೀತಿ ನಾವು ನೆಕ್ ಶೇಪ್ಗೆ ಎಲ್ಲ ಅಡ್ಜಸ್ಟ್ ಮಾಡಬೇಕು ಅನ್ನೋದು ತಿಳಿಸ್ಕೊಡಿ ಅಂತ ಕಮೆಂಟ್ ಮಾಡಿದ್ದೀರಾ. ಸೊ ಅವ್ರಿಗೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ. ನೋಡಿ, ನಾ ಬಾರ್ಡ್ರು ನಿಮಗೆ ಎಷ್ಟು ವಿಡ್ತ್ ಬೇಕು ಅಂತ ಫಸ್ಟು ಚೆಕ್ ಮಾಡ್ಕೊಳ್ಳಿ. ತೀರಾ ದೊಡ್ಡದಾಗಿದ್ರೂ ವಿಡ್ತು ನಿಮಗೆ ಅಷ್ಟು ಲುಕ್ ಬರೋಲ್ಲ, ತೀರಾ ಚಿಕ್ಕದಾಗಿದ್ರೂ ಲುಕ್ ಬರೋಲ್ಲ. ನೋಡಿಕೊಂಡು ನೀವು ಮಿನಿಮಮ್ ಅಂದರೂ ನಿಮ್ಗೆ 1 ಇಂಚಷ್ಟು ಬಾರ್ಡ್ರು ವಿಡ್ತ್ ಅನ್ನೋದಿರಲಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಅವರು ನನಗೆ ರೈಟ್ ಸೈಡು ಸ್ವಲ್ಪ ವಿಡ್ತ್ ಕಡಿಮೆನೇ ಇರಲಿ, ಜಾಸ್ತಿ ಬೇಡ ಅಂತ ಹೇಳಿದ್ದಾರೆ. ಸೊ ಅದೇ ವಿಡ್ತ್ಗೆ ನಾನಿಲ್ಲಿ ಲೆಫ್ಟ್ಗೂ ಅಡ್ಜಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅವ್ರು ಹೇಳಿದ್ರು ನನಗೆ ಲೆಫ್ಟ್ಗೆ ಹೇಗಾದರೂ ಇರಲಿ, ಫ್ರಂಟಿಗೆ ಮಾತ್ರ ನನಗೆ ಇಷ್ಟೇ ವಿಡ್ತ್ ಬೇಕು ಅಂತ ಪರ್ಟಿಕ್ಯುಲರಾಗಿ ನನಗೆ ಕಸ್ಟಮರು ಹೇಳಿದ್ದಾರೆ. ಅವ್ರು ಲೆಫ್ಟಿಗೆ ಬೇಡ ಅಂತಲೇ ಹೇಳಿದ್ದು ಬ್ಲೌಸಲ್ಲಿ. ಸೊ ನಾನು ಲೆಫ್ಟ್ಗೂ ಕೊಟ್ಕೊಳ್ಳಿ ಚೆನ್ನಾಗಿರುತ್ತೆ ಅಂತ ಲೆಫ್ಟ್ಗೂ ಕೊಡ್ತಿರೋವಂಥದ್ದು. ಸೊ ಬ್ಲೌಸ್ಗೆ ನಾವು ಯಾವ ರೀತಿ ಎಲ್ಲ ಪ್ಯಾಟ್ರನ್ನ ಬಾರ್ಡ್ರನ್ನ ಸ್ವಲ್ಪನೂ ವೇಸ್ಟ್ ಮಾಡದೆ ನಾವೆಲ್ಲೆಲ್ಲೆಲ್ಲ ಅಡ್ಜಸ್ಟ್ ಮಾಡ್ಬೋದು, ಯಾವ ರೀತಿ ಎಲ್ಲ ಕೊಟ್ಟರೆ ನಮಗೆ ಪ್ಯಾಟ್ರನ್ ಬ್ಲೌಸ್ ರೆಡಿ ಆಗುತ್ತೆ, ಮತ್ತು ಬ್ಲೌಸ್ ಲುಕ್ನೇ ಯಾವ ರೀತಿ ಚೇಂಜ್ ಮಾಡಬೇಕು ಅಂತ ಡೀಟೇಲ್ಡಾಗಿ ನೋಡಿ ಈ ವಿಡಿಯೋದಲ್ಲಿ. ನೋಡಿ, ಸಿಂಪಲ್ಲಾಗಿ ನಮಗೆ ಫ್ರಂಟ್ ಪಾರ್ಟ್ ಅನ್ನೋದು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ನೋಡಿ, ಎರಡೂ ಕಡೆ ಬಾರ್ಡ್ರನ್ನ ಫೋಲ್ಡ್ ಮಾಡಿ ಈ ರೀತಿ ಹಾಕ್ಕೊಂಡಿದ್ದೀನಿ. ನಾನು ಈ ವಿಡ್ತಲ್ಲಿ ಹಾಕಬೇಕು ಅಂದ್ಕೊಂಡೆ, ಲೆಫ್ಟದು ರೈಟ್ದು. ಸೊ ಅವರು ಈ ವಿಡ್ತದು ಒಪ್ಪಲಿಲ್ಲ. ನೋಡಿ, ಈ ರೀತಿ ನಾನು ಆಲ್ರೆಡಿ ನೆಕ್ನ ರೆಡಿ ಮಾಡ್ಕೊಂಡಿದ್ದೀನಿ ಉಲ್ಟಾ ಮಾಡಿಕೊಂಡು. ಅದಕ್ಕೆ ಕ್ಯಾನ್ವಾಸ್ ಕೊಟ್ಟು ಬೇಕಾದ್ರೆ ನೀವು ಉಲ್ಟಾ ಮಾಡ್ಕೊಳ್ಳಿ, ಇಲ್ಲ ಹಾಗೇನೂ ಉಲ್ಟಾ ಮಾಡ್ಕೊಳ್ಳಿ, ಇಲ್ಲ ಪೈಪಿಂಗ್ ಕೊಟ್ಟು ನೀವು ಇದೇ ರೀತಿ ಬಾರ್ಡ್ರ್ ಕೊಡ್ತೀನಿ ಅಂದ್ರೂ ಕೊಟ್ಕೋಬೋದು. ನೋಡಿ, ಈ ರೀತಿ ನಾನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಎಷ್ಟು ಲೆಂತ್ ಬೇಕಾಗುತ್ತೆ ಅಂತ, ಲೆಂತ್ ಸಾಕಾಗತ್ತಾ ಅಂತ ಚೆಕ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ 2 ರೀತಿಯಲ್ಲಿ ನಿಮಗೆ ಒಂದು ಲೇಸ್ನ ಅಟ್ಯಾಚ್ ಮಾಡೋದು ತಿಳಿಸ್ಕೊಡ್ತೀನಿ. ನೋಡಿ, ಈ ಒಂದು ರೀತಿ ನೋಡಿ, ಈಗ ನಾನೇನು ಸ್ಟಿಚ್ ಮಾಡ್ತಾಯಿದ್ದೀನೋ ಈ ರೀತಿ ಕೂಡ ನೀವು ಸ್ಟಿಚ್ನ ಮಾಡ್ಕೋಬೋದು. ಲೇಸು ಎರಡೂ ಕೂಡ ಈಸಿಯಾಗಿ ನಾವು ಸ್ಟಿಚ್ ಮಾಡ್ಕೋಬೋದು. ಸೊ ನೋಡಿ, ನಾವು ಲೇಸ್ನ ಯಾವುದೇ ಕಾರಣಕ್ಕೂ ಈ ಒಂದು ಲೇಸ್ ಇದೆಯಲ್ಲ ಬಾರ್ಡ್ರು, ಈ ಬಾರ್ಡ್ರನ್ನ ಯಾವುದೇ ಕಾರಣಕ್ಕೂ ಎಳಿಬಾರ್ದು. ಎಳೆದು ನಾವು ಸ್ಟಿಚ್ ಹಾಕಿದ್ರೆ ಏನಾಗುತ್ತೆ ಅಂದರೆ ನಮಗೆ ಬಾರ್ಡ್ರ್ ಅನ್ನೋದು ನೀಟಾಗಿ ಅಟ್ಯಾಚ್ ಮಾಡೋಕ್ಕಾಗಲ್ಲ. ಎಳಿಬಾರ್ದು, ನಾವು ಫ್ರೀಯಾಗಿ ಬಿಟ್ಟು ಬಾರ್ಡ್ರನ್ನ ಫ್ರೀಯಾಗಿ ಬಿಟ್ಟು ಕ್ಲಾತ್ನೂ ಅಷ್ಟೇ ಎಳಿಬಾರ್ದು. ಎಲ್ಲೂ ಕ್ಲಾತ್ನೂ ಕೂಡ ಫ್ರೀಯಾಗಿ ನಾವು ಇಟ್ಕೊಂಡು ಸ್ಟಿಚ್ ಮಾಡ್ತಾ ಹೋಗಬೇಕಾಗತ್ತೆ. ನೋಡ್ಬೋದು ನಾನು ಯಾವ ರೀತಿ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ ಅಂತ. ನಿಮ್ಗೆ ಎಷ್ಟು ಆರ್ಮೋಲ್ ಕಡೆಯಿಂದ ಡೌನ್ಗೆ ಎಷ್ಟು ವಿಡ್ತ್ ಬೇಕು ಅಂತ ನೀವು ಬೇಕಾದ್ರೆ ಮಾರ್ಕ್ನ ಮಾಡ್ಕೋಬೋದು. ಮಾರ್ಕಿಂಗ್ ಮೇಲೆ ನೀವು ಬಾರ್ಡ್ರನ್ನ ಅಟ್ಯಾಚ್ ಮಾಡ್ಕೊಳ್ತಾ ಹೋಗ್ಬೋದು. ನಾನು ಇಲ್ಲೆಲ್ಲೂ ಫ್ರಿಲ್ನ ಕೊಡ್ತಿಲ್ಲ, ಗಮನ ಇಟ್ಟು ನೋಡಿ, ನಾನೆಲ್ಲೂ ಫ್ರಿಲ್ ಕೊಡ್ತಿಲ್ಲ. ಈ ಒಂದು ಬಾರ್ಡ್ರನ್ನೇ ನಾನು ಲೂಸಾಗಿ ಇಟ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ನ ಮಾಡ್ತಿರೋದು. ಫ್ರಿಲ್ನ ಕೊಡ್ದಿರ ನಾವು ಯಾವ ರೀತಿ ಎಲ್ಲ ಸ್ಟಿಚ್ ಮಾಡ್ಕೋಬೇಕು ಅಂತ ನಾನಿಲ್ಲಿ ತೋರಿಸ್ತಿರುವಂಥದ್ದು. ನನಗೆ ಕಮೆಂಟ್ ಮಾಡಿದವ್ರಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ನಾನೆಲ್ಲೂ ಫ್ರಿಲ್ ಕೊಟ್ಟಿಲ್ಲ, ಅದನ್ನೊಂಚೂರು ನೋಡ್ಕೊಳ್ಳಿ. ಫ್ರಿಲ್ ಕೊಡ್ದಿರೇ ನಾವು ಬಾರ್ಡ್ರನ್ನ ಅಟ್ಯಾಚ್ ಮಾಡ್ಬೋದು. ನೋಡಿ, ಈ ರೀತಿ. ಈಗೇನು ಮಾಡಬೇಕು, ಇದು ಸ್ವಲ್ಪ ಎಳ್ದಂಗೆ ಮೇಲಕ್ಕೆ ತಗೊಳ್ಳಿ. ಮೇಲಕ್ಕೆ ತಗೊಂಡು ಇಲ್ಲಿಂದ ಸ್ಟಿಚ್ನ ಸ್ಟಾರ್ಟ್ ಮಾಡಿ. ಇಲ್ಲೂ ಕೂಡ ಅಷ್ಟೇ, ನಾನು ಯಾವುದೇ ರೀತಿ ಫ್ರಿಲ್ನ ಕೊಡಲ್ಲ. ನೋಡ್ಬೋದು ನೀವು ಯಾವ ರೀತಿ ನಾನು ಅಟ್ಯಾಚ್ ಮಾಡ್ತೀನಿ. ಫ್ರೀಯಾಗಿ ಕ್ಲಾತ್ನ ನೋಡಿ, ಈ ರೀತಿ ನಾವು ಫ್ರೀಯಾಗಿಟ್ಟು ಸ್ಟಿಚ್ನ ಹಾಕ್ಕೊಳ್ತಾ ಹೋಗಬೇಕು. ಇಲ್ಲಿ ಯಾವುದೇ ರೀತಿ ಫ್ರಿಲ್ ಕೊಡೋ ಅವಶ್ಯಕತೆ ಇಲ್ಲ. ನಾವು ಎಷ್ಟು ನೀಟಾಗಿ ಮಿಷಿನ್ನ ಮೂವ್ ಮಾಡ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಅದು ಸ್ವಲ್ಪ ರಿಂಕಲ್ ಥರ ಇರುತ್ತೆ, ಆದರೂ ಪರವಾಗಿಲ್ಲ, ನಾವು ಫ್ರಿಲ್ನ ಕೊಡೋ ಆಗಿಲ್ಲ. ಅದೇ ರೀತಿ ನಾವು ಸ್ಟಿಚ್ನ ಮಾಡ್ಕೊಳ್ತಾ ಬಂದೆ. ತುಂಬಾ ಚೆನ್ನಾಗಿರುತ್ತೆ ಲುಕ್ ವೈಸು. ನೋಡಿ, ಈ ರೀತಿ ನಾನು ಬಾರ್ಡ್ರನ್ನ ಅಟ್ಯಾಚ್ ಮಾಡಿಕೊಂಡೆ. ಸ್ಟ್ರೈಟ್ ಬಾರ್ಡ್ರ್ ಆದರೂ ನಾವು ನೋಡಿ ಎಷ್ಟು ನೀಟಾಗಿ ಅಟ್ಯಾಚ್ ಮಾಡ್ಬೋದು ಅಂತ. ಈಸಿಯಾಗಿ ನಾವು ಇದನ್ನು ಅಟ್ಯಾಚ್ ಮಾಡ್ಕೋಬೋದು. ನಿಮಗೆ ಬೇಕಾದ್ರೆ ಮಿಡ್ಲಲ್ಲಿ ಒಂದು ಸ್ಟಿಚ್ನ ಹಾಕ್ಕೋಬೋದು. ನಿಮಗೆ ಬಾರ್ಡ್ರ್ ಮೇಲೆ ವಿಸಿಬಲ್ ಆಗ್ತಿಲ್ಲ ಸ್ಟಿಚ್ಚು ಅಂದರೆ ಕಾಣಿಸಲ್ಲ ಸ್ಟಿಚ್ ಹಾಕಿದ್ರು ಅನ್ನೋಂಗಿದ್ರೆ ನೀವು ಮಿಡ್ಲಿಗೂ ಒಂದು ಸ್ಟಿಚ್ನ ಹಾಕ್ಕೊಳ್ಳಿ, ನಿಮಗಿನ್ನೂ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಈ ಒಂದು ಬಾರ್ಡ್ರ್ ಅನ್ನೋದು. ನೋಡಿ, ನಾನು ಇದು ಬಾರ್ಡ್ರ್ ಮೇಲೆ ಸ್ಟಿಚ್ ಹಾಕಿದ್ರೆ ನನಗೆಲ್ಲೂ ಕಾಣಿಸ್ತಿಲ್ಲ, ಹಾಗಾಗಿ ನಾನು ಸ್ಟಿಚ್ನ ಹಾಕ್ತಾಯಿದ್ದೀನಿ. ನಿಮ್ಗೆ ಏನಾದರೂ ಕಾಣಿಸುತ್ತೆ ಜಾಸ್ತಿ ಹೈಲೈಟಾಗಿ ಸ್ಟಿಚ್ಚು ಅನ್ನೋದಾದರೆ ನೀವು ಸ್ಕಿಪ್ ಮಾಡ್ಬೋದು ಈ ಸ್ಟಿಚ್ನ. ನೋಡಿ, ಇಲ್ಲೂ ಅಷ್ಟೇ ಕಾರ್ನರ್ಗೆ ನಾನು ಹಾಕಿಲ್ಲ, ಈ ಕಾರ್ನರ್ಗೆ ಒಂದು ಸ್ಟಿಚ್ನ ಹಾಕ್ತಾಯಿದ್ದೀನಿ. ಈ ರೀತಿ ನಾವು
ಈಗಂತೂ ಬಾರ್ಡ್ರಲ್ಲಿ ಎಲ್ಲೂ ವೇಸ್ಟ್ ಮಾಡಲ್ಲ ಸ್ವಲ್ಪನೂ. ಅದನ್ನ ಯಾವ್ಯಾವ ರೀತಿ ಎಲ್ಲ ಯೂಸ್ ಮಾಡ್ಕೋತಾರೆ ಅಂತ ಈಗ ರೀಸೆಂಟಲ್ಲಿ ಪ್ಯಾಟರ್ನ್ ಬ್ಲೌಸಸ್ ಎಲ್ಲ ನೀವು ನೋಡಿರ್ಬೋದು. ಎಲ್ಲೂ ಸ್ವಲ್ಪನೂ ವೇಸ್ಟ್ ಮಾಡಲ್ಲ ಬಾರ್ಡ್ರನ್ನ. ನೋಡಿ ಈ ರೀತಿ ಬ್ಯೂಟಿಫುಲ್ಲಾಗಿ ರೆಡಿ ಆಯಿತು. ಇದು ಒಂದು ಪಾರ್ಟ್ ಆದರೆ ಸೇಮ್ ಅದೇ ರೀತಿ ನಾನು ಈ ಒಂದು ರೈಟ್ ಪಾರ್ಟ್ಗೂ ನಾನು ಅಟ್ಯಾಚ್ನ ಮಾಡ್ತೀನಿ. ಸೊ ನೋಡ್ಬೋದು ನೀಟಾಗಿ ಫಿನಿಶ್ ಆಯಿತು. ಇದಕ್ಕೂ ಸೇಮ್ ಅದೇ ರೀತಿ ನೋಡಿ ಎರಡೂ ಕಡೆ ನೀವು ಫೋಲ್ಡ್ನ ಮಾಡ್ಕೋಬೇಕಾಗತ್ತೆ. ಈ ಒಂದು ಬಾರ್ಡ್ರನ್ನ ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಯಾಕಂದರೆ ಈ ರೀತಿ ಫೋಲ್ಡ್ ಮಾಡೋದು ನಾವು ನಮಗೆ ದಾರ ಅನ್ನೋದು ಈಚೆಗೆ ಬರಬಾರ್ದು, ಕೂಳೆ ಅನ್ನೋದು ನೀಟಾಗಿ ಒಳಗಡೆಗೆ ಇರಬೇಕು. ಆಗಲೇ ನಮಗೆ ಫಿನಿಶಿಂಗ್ ಅನ್ನೋದು ಬರುತ್ತೆ. ಸೊ ನಾವು ಪ್ರತಿ ಬ್ಲೌಸು ಸ್ಟಿಚ್ ಮಾಡಬೇಕಾದ್ರೆ ಫಿನಿಶಿಂಗು ಮತ್ತು ಫಿಟ್ಟಿಂಗಿಗೆ ತುಂಬಾ ಇಂಪಾರ್ಟೆಂಟ್ ಕೊಡಬೇಕಾಗತ್ತೆ. ನೋಡಿ ಈ ರೀತಿ ಫೋಲ್ಡ್ನ ಮಾಡಿ ಸ್ಟಿಚ್ನ ಹಾಕ್ಕೊಂಡೆ. ಸೊ ಇನ್ನೊಂದು ಕಡೆಯೂ ಸೇಮ್ ಅದೇ ರೀತಿ ಫೋಲ್ಡ್ನ ಮಾಡಿ ಸ್ಟಿಚ್ನ ಹಾಕ್ಕೊಳ್ತೀನಿ. ನಾನಿಲ್ಲಿ ಕಡಿಮೆನೇ ಫೋಲ್ಡ್ ಮಾಡ್ತಾಯಿದ್ದೀನಿ, ಜಾಸ್ತಿ ಏನು ಫೋಲ್ಡ್ ಮಾಡ್ತಾಯಿಲ್ಲ ಈ ಕಡೆಗೆ. ಯಾಕಂದರೆ ಇದು ಪೂರ್ತಿ ಬಾರ್ಡ್ರೇ ಆಗಿರೋದ್ರಿಂದ ಆ ಒಂದು ಕೂಳೆ ದಾರ ಅನ್ನೋದು ಈಚೆ ಬರಬಾರ್ದು ಅಂತ ಮಾತ್ರ ಇದು ಫೋಲ್ಡಿಂಗ್ ಮಾಡ್ತಿರೋದು. ಹಾಗಾಗಿ ಸ್ವಲ್ಪನೇ ಫೋಲ್ಡ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ನನಗೆ ಕಮೆಂಟ್ ಮಾಡಿದ್ರಲ್ಲ ಬಾರ್ಡ್ರನ್ನ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ಅಂತ ಅನ್ಕೋತೀನಿ. ವಿಡಿಯೋ ಹೇಗನ್ನಿಸ್ತು ಅಂತಲೂ ಕಮೆಂಟ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೋಡಿ ಬಾರ್ಡ್ರ್ ರೆಡಿ ಆಯಿತು. ಈಗ ಈ ಬಾರ್ಡ್ರನ್ನ ನಾವು ಏನು ಮಾಡಬೇಕು ನೋಡಿ, ಈ ರೀತಿ ನಾವು ಈ ಕಡೆ ಬಟ್ಟೆನ ಮತ್ತು ಫೂಟ್ನ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ನಮ್ಗೆ ಅವಾಗ ರಿಂಕಲ್ ಥರ ಬರುತ್ತೆ. ನೋಡಿ ನೋಡ್ತಿರ್ಬೋದು ನೀವು. ಈ ರೀತಿ ಬಂದಾಗ ನಾವು ಯಾವ ಕಡೆ ಬೇಕೋ ಆ ಕಡೆಗೆ ನೀಟಾಗಿ ಟರ್ನ್ನ ಮಾಡ್ಕೋಬೋದು. ಈ ರೀತಿ ಕೊಟ್ಟು ನೀವು ನೆಕ್ ಶೇಪಿಗೆ ಕೂಡ ಈಸಿಯಾಗಿ ಬಾರ್ಡ್ರನ್ನ ಕೊಡ್ಬೋದು. ನೋಡಿ ನಿಮಗೆ ಎಷ್ಟು ಚೆನ್ನಾಗಿ ಯು ಶೇಪಲ್ಲಿ ನಮಗೆ ಈ ಒಂದು ಬಾರ್ಡ್ರ್ ಅನ್ನೋದು ಬಂದಿದೆ. ಈ ರೀತಿ ಮಾಡ್ಕೊಂಡು ನೀವು ನೆಕ್ಗೂ ಕೂಡ ಕೊಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೆಕ್ಕಿಗೂ ಕೂಡ ನೀವು ಬ್ಯಾಕ್ ಬಟನ್ ಇರ್ತಿದ್ರಂದರೆ ಫ್ರಂಟಿಗೆ ಈ ರೀತಿ ಮಾಡ್ಕೊಂಡು ಕೊಟ್ಕೊಳ್ಳಿ. ಬಾರ್ಡ್ರ್ ಉಳಿದಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಲುಕ್ ವೈಸ್ ನಿಮಗೆ ಈಸಿಯಾಗಿ ನಮಗೆ ರೌಂಡ್ ಅನ್ನೋದು ಬಂದ್ಬಿಡುತ್ತೆ. ಈಗ ಇದನ್ನು ಯಾವ ರೀತಿ ನಾವು ಅಟ್ಯಾಚ್ ಮಾಡ್ಕೊಳ್ಳೋದು ನೋಡಿ, ಈ ರೀತಿ ಇಟ್ಟು ನಾವು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಇದು ಅಷ್ಟೇ ತುಂಬಾ ಈಸಿಯಾಗಿ ಅಟ್ಯಾಚ್ನ ಮಾಡ್ಕೋಬೋದು. ಎರಡೂ ಥರನೂ ಅಟ್ಯಾಚ್ ಮಾಡ್ಕೋಬೋದು. ಇದು ಈಸಿಯಾಗಿ ಅಟ್ಯಾಚ್ ಆಗಿಬಿಡುತ್ತೆ ಈ ರೀತಿ ನಾವು ರಿಂಕಲ್ ಕೊಟ್ಟು ಬಾರ್ಡ್ರನ್ನ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ. ಸೊ ನಾವು ನೆಕ್ಗೆ ನೀಟಾಗಿ ಈ ರೀತಿ ಎಲ್ಲಿಗೆ ನೋಡಿ ಆ ಕಡೆ ನಾವು ಲೆಫ್ಟ್ ಸೈಡು ಎಷ್ಟು ವಿಡ್ತಲ್ಲಿ ಅಟ್ಯಾಚ್ ಮಾಡಿದ್ದೀವೋ ಫ್ರಂಟ್ ಸೈಡು ಕೂಡ ಅಷ್ಟೇ ವಿಡ್ತಲ್ಲಿ, ರೈಟ್ ಸೈಡು ಕೂಡ ಲೆಫ್ಟ್ ಸೈಡು ಏನು ವಿಡ್ತ್ ತೊಗೊಂಡಿರ್ತೀವೋ ಆರ್ಮೋಲ್ ಕಡೆಯಿಂದ ಡೌನ್ಗೆ ಸೇಮ್ ರೈಟ್ದು ಕೂಡ ಅಷ್ಟೇ ವಿಡ್ತನ್ನ ತೊಗೊಂಡು ನಾವು ಇಲ್ಲಿ ನೋಡಿ ಇಲ್ಲಿ ಬಾರ್ಡ್ರು ಎಕ್ಸಸ್ ಇರೋದನ್ನು ಕಟ್ ಮಾಡ್ಕೊಳ್ತಿದ್ದೀನಿ. ನೋಡ್ತಿರ್ಬೋದು ನೀವು ಎಷ್ಟು ನೀಟಾಗಿ ಬರ್ತಿದೆ ಅಂತ. ಇದು ಅದಕ್ಕಿಂತ ಬೇಗನೆ ಸ್ಟಿಚ್ ಮಾಡ್ಬೋದು ನಾವು, ಯಾಕಂದರೆ ಬಟ್ಟೆ ಅನ್ನೋದು ನಮಗೆಲ್ಲೂ ಫೋಲ್ಡಿಂಗ್ ಆಗೋದಿಲ್ಲ ಮತ್ತು ತಿರುಗಿಸ್ಕೊಳ್ಳೋಕ್ಕೂ ಕಷ್ಟ ಆಗಲ್ಲ ಈ ರೀತಿ ರಿಂಕಲ್ನ ಕೊಟ್ಟಾಗ. ಸೊ ಈ ರೀತಿ ಕೊಟ್ಟು ನಾನು ಫ್ರಂಟ್ ಪಾರ್ಟಲ್ಲಿ ಬಾರ್ಡ್ರನ್ನ ಯಾವ ರೀತಿ ಯೂಸ್ ಮಾಡ್ತಿದ್ದೀನಿ ಅಂತ ನೋಡ್ಬೋದು. ಸೇಮ್ ಇದೇ ಥರ ನೀವು ಬ್ಯಾಕ್ ಪಾರ್ಟು ಕೂಡ ಕೊಡ್ಬೋದು. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಬ್ಯಾಕಿಗೂ ಕೂಡ ಈ ರೀತಿ ಕೊಟ್ಕೊಳ್ಳಿ, ಬಾರ್ಡ್ರ್ ಏನಾದರೂ ಉಳಿದಿದ್ರೆ. ಸೊ ನಾನಿಲ್ಲಿ ಬ್ಯಾಕಿಗೆ ಕೊಡ್ತಾಯಿಲ್ಲ, ಫ್ರಂಟಿಗೆ ಅಷ್ಟೇ ಕೊಡ್ತಿದ್ದೀನಿ. ನೋಡಿ ಈ ರೀತಿ ಲುಕ್ ಅನ್ನೋದು ನಮಗೆ ಚೇಂಜ್ ಆಗೋಯಿತು. ಎಷ್ಟು ನೀಟಾಗಿ ಆಗಲೇ ಹೆಂಗೆ ಕಾಣಿಸ್ತಿತ್ತು, ಇವಾಗ ಹೆಂಗೆ ಕಾಣಿಸ್ತಿದೆ ಅಂತ ನೀವು ನೋಡ್ಬೋದು. ಬಾರ್ಡ್ರಲ್ಲೇ ನಾವು ಹೈಲೈಟ್ ಮಾಡ್ಬೋದು ಬ್ಲೌಸ್ನ. ಈಗಂತೂ ಫುಲ್ ಟ್ರೆಂಡಿಂಗಲ್ಲಿರುವಂತಹ ಬ್ಲೌಸ್ ಡಿಸೈನ್ಸ್ ಅಂತಲೇ ಹೇಳ್ಬೋದು. ಬಾರ್ಡ್ರಲ್ಲೇ ನಮಗೆ ಪ್ರತಿಯೊಂದನ್ನು ಹೈಲೈಟ್ ಮಾಡಿ ಬ್ಲೌಸ್ ಲುಕ್ನೇ ಚೇಂಜ್ ಮಾಡ್ತಾರೆ. ಆ ರೀತಿಯೆಲ್ಲ ಚೇಂಜಸ್ನ ನಾವು ಬಾರ್ಡ್ರಲ್ಲಿ ಮಾಡ್ಕೋಬೋದು. ಸೊ ಇದಕ್ಕೆ ನೀವು ಫ್ರಂಟಲ್ಲಿ ಪೈಪಿಂಗ್ ಬೇಕಾದ್ರೆ ಕೊಟ್ಕೊಳ್ಳಿ, ನೆಕ್ ಡೌನ್ ಇವಾಗ ಏನಿದೆಯೋ ಅದಕ್ಕೆ ನಾನು ಪೈಪಿಂಗ್ನ ಕೊಡ್ತೀನಿ. ಇಲ್ಲಾಂದರೆ ನೀವು ಇದೇ ಬಾರ್ಡ್ರನ್ನ ಇಲ್ಲೂ ಕೂಡ ಸೇಮ್ ಬಾರ್ಡ್ರನ್ನ ಇಲ್ಲೂ ಕೂಡ ನೆಕ್ ಕಡೆ ಡೌನ್ಗೆ ಅಟ್ಯಾಚ್ ಮಾಡ್ಕೋಬೋದು, ನಿಮಗೇನಾದ್ರು ಬಾರ್ಡ್ರ್ ಉಳಿದಿದ್ದರೆ. ಸೊ ನಿಮ್ಗೆ ಉಳಿದಿದ್ದರೆ ಇಲ್ಲಿಂದ ನೀವು ಏನು ಕೊಟ್ಟಿದ್ದೀರೋ ಈ ನೆಕ್ ಡೌನ್ಗೂ ಕೂಡ ಅದನ್ನೇ ಕೊಡ್ಬೋದಾಗಿತ್ತು. ಸೊ ನನಗಿಲ್ಲಿ ಬಾರ್ಡ್ರು ಜಾಸ್ತಿ ಉಳಿದಿಲ್ಲ, ಹಾಗಾಗಿ ನಾನಿಲ್ಲಿ ಫ್ರಂಟಿಗೆ ಪೈಪಿಂಗ್ನ ಕೊಟ್ಕೊಳ್ತೀನಿ. ನೋಡಿ ಇಲ್ಲಿ ಈ ಬಾರ್ಡ್ರ್ ಕೊಡ್ದಿರ ನಾನು ಪೈಪಿಂಗ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಪೈಪಿಂಗ್ಗೆ ಯಾವ ರೀತಿ ನಾವು ಕೊಡಬೇಕು ನೋಡಿ. ಈಗಾಗಲೇ ನಾನು ಡಬಲ್ ಫೋಲ್ಡ್ ಮಾಡಿಕೊಂಡು ನೋಡಿ ರೆಡಿ ಥರ ಪೈಪಿಂಗ್ ಅನ್ನೋದನ್ನು ಇಟ್ಕೊಂಡಿದ್ದೀನಿ. ಒಂದು ಫೋಲ್ಡ್ನ ಮಾಡ್ತೀನಿ, ಒಂದು ಫೋಲ್ಡ್ನ ಮಾಡಿ ಉಲ್ಟಾ ಅದು ಸೀದಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಒಂದು ಫೋಲ್ಡ್ನ ಹಾಕಿ ನೋಡಿ ಈ ಬ್ಲೌಸ್ ಕೆಳಭಾಗಕ್ಕೆ ಈ ರೀತಿ ಇಟ್ಟು ಪೈಪಿಂಗ್ ಮಾತ್ರ ನಮಗೆ ಕಾಣಿಸ್ಬೇಕು. ನೋಡ್ತಿದ್ದೀರಲ್ಲ,
ಪೈಪಿಂಗ್ ಮಾತ್ರ ಕಾಣಿಸೋ ಥರ ನಾವು ಸ್ಟಿಚ್ನ ಹಾಕಬೇಕಾಗತ್ತೆ. ನೋಡಿ ಈ ರೀತಿ ನಮಗೆಲ್ಲೂ ಕೂಡ ಪೈಪಿಂಗು ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಆ ರೀತಿ ಎಲ್ಲ ಬರೋ ಹಾಗಿಲ್ಲ, ನೀಟಾಗಿ ಒಂದೇ ಫಿನಿಶಿಂಗ್ ಬರಬೇಕು. ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ನಾನು, ಯಾಕಂದರೆ ಇಲ್ಲಿ ಮೇಲೆ ಬಾರ್ಡ್ರ್ ಬಂದಿದೆಯಲ್ಲ ಹಾಗಾಗಿ. ಇಲ್ಲಿ 1/4 ಇಂಚಷ್ಟು ವಿಡ್ತಲ್ಲಿ ಇನ್ನೊಂದು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡ್ತಿರ್ಬೋದು ನೀವು, ನೀಟಾಗಿ ನಾನು ಸ್ಟಿಚ್ನ ಹಾಕ್ತಾಯಿದ್ದೀನಿ. ವಿಡಿಯೋ ಅಂತೂ ತುಂಬಾ ಸ್ಲೋ ಆಗಿ ಮಾಡ್ತಾಯಿದ್ದೀನಿ, ಯಾರಿಗೂ ಅರ್ಥ ಆಗದೆ ಹೋಗಬಾರ್ದು ಅನ್ನೋ ಉದ್ದೇಶಕ್ಕೆ. ನೋಡಿ ಪೈಪಿಂಗ್ ಕೊಟ್ಟರೆ ನಿಮಗೆ ಬ್ಲೌಸ್ ಲುಕ್ ಅನ್ನೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವೇ ನೋಡ್ಬೋದು. ಎಕ್ಸಸ್ ಇರೋದನ್ನು ನಾನು ಕಟ್ ಮಾಡಿಕೊಂಡೆ. ಫೈನಲಿ ನಮಗೆ ನೋಡಿ ನೆಕ್ ಶೇಪ್ ಅನ್ನೋದು ಈ ರೀತಿ ರೆಡಿಯಾಗಿದೆ. ಸೇಮ್ ಈಗ ರೈಟ್ ಸೈಡ್ ಪಾರ್ಟ್ಗೂ ಕೂಡ ಸೇಮ್ ಅದೇ ರೀತಿ ನಾನಿಲ್ಲಿ ನೋಡಿ ಈ ರೀತಿ ನೀಟಾಗಿ ನಾವು ನೆಕ್ ಎಲ್ಲಿ ಎಂಡ್ ಆಗಿದೆಯೋ ನೋಡಿ ಅಲ್ಲಿಂದ ನೀಟಾಗಿ ಈ ರೀತಿ ಪೈಪಿಂಗ್ನ ಅಟ್ಯಾಚ್ನ ಮಾಡ್ಕೋಬೇಕಾಗತ್ತೆ. ಥ್ರೆಡ್ ಅಷ್ಟೇ ನಮಗೆ ಕಾಣಿಸ್ಬೇಕು, ಕ್ಲಾತ್ ಎಲ್ಲ ಒಳಗಡೆ ಇರೋ ಥರ ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಸೊ ಇದನ್ನು ಯಾವ ರೀತಿ ನಾವು ಪಟ್ಟಿನ ರೆಡಿ ಮಾಡ್ಕೋಬೇಕು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ ಪಟ್ಟಿನೂ ಕೂಡ ಯಾವ ರೀತಿ ನಾವು ಫೋಲ್ಡ್ ಮಾಡ್ಕೋಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಯಾರೆಲ್ಲ ಹೊಸ್ದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಫ್ಯಾಮಿಲಿಯಲ್ಲಿ ಫ್ರೆಂಡ್ಸಲ್ಲಿ ಯಾರಾದರೂ ಸ್ಟಿಚಿಂಗ್ ಕಲಿತಾ ಇದ್ದಾರೆ ಅಂದರೆ ಅವರಿಗೆ ಯೂಸ್ ಆಗಂಗಿದ್ರೆ ಈ ಲಿಂಕ್ನ ಶೇರ್ ಮಾಡಿ. ಈಸಿಯಾಗಿ ನಾವು ನೋಡಿ ಈ ರೀತಿ ಪ್ಯಾಟರ್ನ್ ಬ್ಲೌಸ್ನ ರೆಡಿ ಮಾಡ್ಕೊಬಿಟ್ವಿ. ಸೊ ಬಿಫೋರ್ಗೂ ಆಫ್ಟರ್ಗೂ ನಿಮಗೆ ಡಿಫ್ರೆನ್ಸ್ ಈಗ ಗೊತ್ತಾಗಿರ್ಬೋದು, ಎಷ್ಟು ನೀಟಾಗಿ ಬ್ಲೌಸ್ ಅನ್ನೋದು ಫ್ರಂಟ್ ಪಾರ್ಟ್ ಅನ್ನೋದು ರೆಡಿಯಾಗಿದೆ. ನೋಡಿ ಈ ರೀತಿ ರೆಡಿನ ಮಾಡ್ಕೊಂಡಿದ್ದಾಯಿತು. ನೋಡಿ ಈ ರೀತಿ ನೀಟಾಗಿ ರೆಡಿ ಆಯಿತು. ಫ್ರಂಟ್ ಪಾರ್ಟ್ ಲುಕ್ ಅನ್ನೋದೇ ಚೇಂಜ್ ಆಗೋಯಿತು. ಬಿಫೋರ್ ಆಫ್ಟರ್ ನೀವೇ ನೋಡ್ಬೋದು, ತುಂಬಾ ಚೆನ್ನಾಗಿ ಬ್ಲೌಸ್ ಅನ್ನೋದು ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫೈನಲ್ ಲುಕ್ ನೋಡಿ ಈ ರೀತಿ ಇದೆ.